ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ಇವತ್ತು ಸಂಡೇ ಸ್ಪೆಷಲ್. ಸ್ವಲ್ಪ ಲೇಟ್ ಆಗ್ತದೆ, ಸ್ನಾನ ಮಾಡ್ಕೊಂಡು ಬರಲಿಕ್ಕೆಲ್ಲ ಟೈಮ್ ಆಯಿತು. ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೆ ಇದ್ದೀವಿ. ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ ಇವತ್ತು. ಎಲ್ಲರೂ ಚಿಕನ್ ಬಿರಿಯಾನಿ ತಿನ್ನೋದು ಹಸು ಫುಲ್ ಆಗಿಬಿಟ್ಟೈತಿ. ಈಗ ರೆಡಿ ಆಗ್ತಾಯಿದೆ. ನಮ್ದು ಮ್ಯಾರಿನೇಟ್ ಚಿಕನ್ ಮಾಡಿಟ್ಟಿದ್ದೀವಿ. ಆಮೇಲೆ ರೈಸ್ ಅನ್ನ ಇದು ಅಕ್ಕಿ ನೀರಾಗ ಹಾಕಿ ಸ್ವಲ್ಪ ಅದು 1 ಅವರ್ ಇರಬೇಕಲ್ಲ, ಅದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಆಮೇಲೆ ಈಗ ನಾವು ಬಿರಿಯಾನಿ ಮಾಡಿ ನಿಮ್ಗೆ ತೋರಿಸ್ತೀವಿ ಯಾವ ರೀತಿ ಆಗೋದಂತ. ನೀವು ನೋಡಿ ಆಮ್ಲೆಟ್ ಪೌನಿಕ ತಿನ್ನತ್ತಾಳ ಮತ್ತು ಆಟ ಆಡೋದ ವರ್ಡ್ಸ್ ಎಲ್ಲ ಜಾಯಿಂಟ್ ಮಾಡತ್ತಾಳ ನೋಡಿ. ಪೌನಿಕ ಏನೇನು ವರ್ಡ್ಗಳು ಅದಾವ ಅವೆಲ್ಲ ಜಾಯಿಂಟ್ ಮಾಡತ್ತಾಳ. ಹಾಂ ಅಲ್ಲಿ ನೋಡಿ ಇಲ್ಲಿ ನೋಡಿ ನಾವು ಏನು ಮಾಡತ್ತಿದ್ವಿ ಇವತ್ತು. ನಮ್ಮ ಕೆಲಸ ಶುರು ಆಗೈತೆ. ಸಂಡೇ ಸ್ಪೆಷಲ್ ಏನದ? ಸಂಡೇ ಸ್ಪೆಷಲ್ ನಿಮ್ಗೆ ಗೊತ್ತಾಗಿರಬೇಕು. ಸಂಡೇ ಸ್ಪೆಷಲ್ ನಮ್ಮ ಮನ್ಯಾಗ ಏನಿರ್ತದೆ ಅಂತ ಹೇಳಿ ತಯಾರಿ ನಡೆಸಿದಾರ. ಇಲ್ಲಿ ನೋಡಿ ಇವರು ಎಲ್ಲ ಏನೇನು ಮಾಡತ್ತಾರೆ ಇಲ್ಲಿ ಕೆಲಸ. ಅವಳಿಗೆ ಸುಜಾತ ನಾ ಮಾಡಿದ ಬಿರಿಯಾನಿ ಬೇಕಾಗಿತ್ತಲ್ಲ, ಅವಳು ಏನು ತಿನ್ನೋಕ್ಕಾಗ್ತಾಯಿಲ್ಲ ಅಂತ ಪಾಪ ಆರಾಮಿರಲಿಲ್ಲಲ್ಲ. ಅದಕ್ಕೆ ನನಗೆ ಆಂಟಿ ನೀವು ಮಾಡಿದ ಬಿರಿಯಾನಿ ನಂಗೆ ಇಷ್ಟ ಆಗ್ತದೆ, ಮಾಡಿಕೊಡ್ರಿಲ್ಲ ಆಂಟಿ ಅಂತಂದ್ರೆ. ಎಷ್ಟು ದಿನ ಮಾಡೋಣ ಅಂದ್ರೆ ನನಗೂ ಆಗವ. ಇದೆಲ್ಲ ರೆಡಿ ಮಾಡ್ಕೊಂಡು ನೋಡಿ, ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಟಿದ್ದೀವಿ. ಆಮೇಲೆ ಇದೆಲ್ಲ ಕೆಲಸ ಅದ. ಇಲ್ಲಿ ನೋಡಿ ಇದೆಲ್ಲ ಇನ್ನೂ ಬೆಳ್ಳುಳ್ಳಿ ಅದೆಲ್ಲ ಮಾಡೋದೈತಿ. ಮತ್ತು ಚಿಕನ್ ಇನ್ನೂ ಅಂಗಡಿಯಾಗ ಐತಿ. ನಮ್ಮ ಅಂಗಡಿಯಾಗ ಚಿಕನ್ ಐತಿ ಮತ್ತು ಇಲ್ಲೇ ನಡೆದೋದು ಇನ್ನೂ ಕೆಲಸ. ಆಯ್ತು ನೋಡಿ ಗುಬ್ಬಿ ಇವತ್ತೇನು ಮಾಡತ್ತೈತಿ ಗೊತ್ತೈತಿನಿಲ್ಲ. ಏನು ತಾರೀಕು ಆಯ್ತಿ? ಯಾವಾಗ ತಿಂದೇನಂತ ನಾತಿ ಯಾವಾಗಲೂ ಅಂತಿಲ್ಲ. ಎಷ್ಟು ತಿಂದರು, ಎಲ್ಲಿ ತಿಂದರು, ಏನು ತಿಂದರು, ಅಮ್ಮ ಮಾಡಿದ ಥರ ಬಿರಿಯಾನಿ ಆಗಲ್ಲ. ಹಾಂ, ಅದಕ್ಕೆ ಅಮ್ಮನ ಕೈಲಿ ಬಿರಿಯಾನಿ ತಿನ್. ಏನು ಮೌಸಿ ಮಾಡಲಿ ಇವತ್ತು ಅಂದ್ರೆ ಮೌಸಿಗೆ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ನಾನು. ಯಾಕಂದ್ರೆ ಅವಳು ಮಾಡಿದ್ಲಂದ್ರೆ ಏನಾಗ್ತದೆ, ಅವಳು ತಿನ್ನಲ್ಲ. ಅದ ನಂಗೆ ಬೇಜಾರ. ಯಾಕಂದ್ರೆ ಹಂಗಾಗ್ತದೆ. ಅದು ನಾ ಮಾಡಿದೆ ಎಲ್ಲ ನಂಗೆ ತಿನ್ನೋಕ್ಕಾಗಲ್ಲ. ಅಂದ್ರೆ ನಾ ತಿಂತೇನೆ ಬಿಡಿಗೆ ರೂಢಿ ಆಗೈತೆ ನಂಗೆ. ಖರೆ ನಾವು ಮಾಡಿದ್ದು ನಮಗೆ ಅಷ್ಟು ಇಷ್ಟಪಟ್ಟು ತಿನ್ನೋಕ್ಕಾಗಲ್ಲ. ಬೇರೆದವ್ರು ಮಾಡಿದ್ದು ನಮಗೆ ಭಾಳ ಚಲೋ ಅನಿಸ್ತದೆ, ಇಷ್ಟ ಆಗ್ತೈತಿ. ಮತ್ತು ಅವಳು ಪಾಪ ಹೋಗಾಕಿದಾಳೆ. ಅದಕ್ಕೆ ನನ್ನ ಕೈಯಾರೆ ಮಾಡಿಕೊಡ್ತೀನಿ, ಹೊರತುಂಬ ತಿನ್ನಲಿ. ಮತ್ತು ನೆಕ್ಸ್ಟ್ ಬಂದಾಗ ಅವಳಿಗೆ ಮಾಡೋಕ್ಕೆ ಹೇಳೋಣ. ಅಪ್ಪು ನಾ ಬಿರಿಯಾನಿ ಮಾಡತ್ತೀನಿ. ಮತ್ತು ಎಲ್ಲರೂ ಎಲ್ಲದಾರು ನನ್ನೆಲ್ಲ ಮಕ್ಕಳು ಎಲ್ಲದಾರ ಅವ್ರ. ಪಾಪು ಯಾಕೋಪ ನನಗೆ ಅವ್ರು ಕರ್ಕೊಂಬರ್ಬೇಕಾಗಿತ್ತು. ನಾನು ತಿನ್ನಿಸ್ಬೇಕು. ಎಷ್ಟು ದಿನ ಆಯ್ತು ನಾವು ಹೇಳತ್ತಿದ್ದಿಲ್ಲ ನಿಂಗೆ ಅಪ್ಪು ಮಾಡೋನು ಅಂತ. ಮತ್ತು ಯಾವಾಗ ಮಾಡೋದು, ಯಾವಾಗ ಊಟ ಮಾಡಿಸೋನು ಅವರಿಗೆ? ನೆಕ್ಸ್ಟ್ ಟೈಮ್ ಯಾವ ನೆಕ್ಸ್ಟ್ ಟೈಮ್ ಬರ್ತೈತೆ. ನಾನಂತೂ ಭಾಳ ಮಿಸ್ ಮಾಡ್ಕೊಳ್ತೀನಿ ಅವ್ರಿಗೆಲ್ಲ. ಮತ್ತು ನೀ ಹೇಳಿ ಅವರಿಗೆ ಬೇಗ ಬರ್ರಿ ಅಮ್ಮ ಬಿರಿಯಾನಿ ಮಾಡಾಕ್ಯದ ಅಂತ. ಬಿಸಿ ಬಿರಿಯಾನಿ ತಿನ್ನೋನು ಅವ್ರ ಜೊತೆ ಕೂತ್ಕೊಂಡೆ. ಈಗ ನಾವು ಅಷ್ಟೇ ತಿನ್ನೋದು ನೋಡಿ. ಮತ್ತು ನಿನ್ನ ಫ್ರೆಂಡ್ಸ್ ಎಲ್ಲದಾರು ನನಗೆಲ್ಲ ಆಸೆ ಹೇಳ್ತಿ. ಅಮ್ಮ ಅವ್ರು ಬರ್ತಾರೆ, ಅಮ್ಮಮ್ಮ ಅವ್ರು ಬರ್ತಾರಂತ. ಫಿಶ್ ಅದು ಫ್ರೈ ಮಾಡೋದೈತ್ಲ ಅದು. ಮತ್ತು ಯಾವಾಗ ನೀ ಒಂದು ಸಲ ಹೇಳಿ ಇಡು ನಂಗೆ, ನಾ ಎಲ್ಲ ರೆಡಿ ಮಾಡ್ಕೋತೀನಿ. ಮತ್ತು ಫಿಶ್ನು ಮಾಡೋನು. ಅವಳಿಗೆ ಯಾವ ಥರ ಫಿಶ್ ಇಷ್ಟ ಆಗ್ತೈತಿ ಕೇಳ್ಕೊ, ಮಾಡಕ್ಕೆ ಬರ್ತೈತೆ. ಹಂಗೆ ಮಾಡೋನು. ಹಾಂ, ಅಂದ್ರೆ ನಾವು ಮಾಡ್ತಿರ್ತೇವಲ್ಲ ನಮ್ಮ ಜೊತೆ, ಅವರು ಸ್ವಲ್ಪ ತಿಂದ್ರೆ ನಮಗೂ ಇದಾಗ್ತೈತಿಲ್ಲ. ಒಂದು ಹಂಗೆ ಮಾಡಕ್ಕೆ ಬರ್ತೈತೆ. ಪೌನಿಕಾ ನಿಂಗೆ ಬಿರಿಯಾನಿ ಇಷ್ಟನಾ? ಇಲ್ಲಿ ನೋಡಿ ಈ ಮೇಡಮ್ ಎಷ್ಟು ಬ್ಯೂಸಿ ಅದಾರೆ. ನಾ ಏನು ಕೇಳ್ತಾ ಇದ್ದೀನಿ ಮೇಡಮ್ ಗೊತ್ತಾಗ್ತಾ ಇಲ್ಲ. ಮೇಡಮ್ ನಿಮ್ಗೆ ಬಿರಿಯಾನಿ ಇಷ್ಟ ಏನ್ರಿ? ಮೇಡಮ್ ನಿನ್ನೆಯಿಂದ ನಂಗೆ ಕಾಣಿಸ್ತಾ ಇದ್ದಾರೆ ಗೊತ್ತಾ. ನಾನು ವಿಡಿಯೋ ಮಾಡಬೇಡಣ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನನ್ನ ವಿಡಿಯೋ ಮಾಡಬೇಡಣ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇವ್ರು ಸ್ಮಾರ್ಟ್ ಅದಾರೆ, ನೀನು ಹೇಳಿ ನೋಡೋಣ. ಹಾಂ, ಇಷ್ಟೆಲ್ಲ ಚೆನ್ನಾಗಿ ರೆಡಿ ಏನು ನ್ಯಾಚುರಲ್ ಬ್ಯೂಟಿ ಅದ ಇವ್ರ ಕಡೆ. ಇಲ್ಲಿ ನೋಡಿ ಓಡ್ ಬಂದು ನೋಡಿ, ಇಲ್ಲಿ ಹಿಂಗೆ ಮಾಡ್ತಾರೆ ನೋಡಿಪ್ಪ. ಕಲಿಸಿದವ್ರು ಇವರೇ, ನಮ್ಗೆ ಈ ಥರ ಎಲ್ಲ ಮಾಡೋಕೆ ಕಲಿಸಿದವ್ರು ಇವರೇ. ನಮ್ಮ ಮನೆಯೊಳಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ರೀತಿ ಅದಾದ ನೋಡಿ ನಮ್ಮ ಮನ್ಯಾಗ. ಇಲ್ಲಿ ನೋಡಿ ಹೆಂಗೆ ಮುಚ್ಕೊಂಡು ನಿಂತಾಳ ಅವನ ಕಡೆ. ಏನು ಮಾಡೋದು ಹೇಳಿ, ಹಿಂಗೆ ಇರ್ತದೆ ನೋಡಿ. ಎಲ್ಲ ಪ್ರೀತಿ ಅಂದರೆ ಈ ರೀತಿ ಇರ್ತದೆ. ಅಟ್ಯಾಚ್ಮೆಂಟ್ ಸಂಬಂಧ ಏನು ಮಾಡೋಕ್ಕೆ ಬರ್ತದೆ. ನಾವು ಇವತ್ತು ಹೋಗೋಕೆ ಅದಾಳ, ನಮ್ಗೆ ಕಳ್ಸೋಕೆ ಮನಸ್ಸಿಲ್ಲ. ಆದರೂ ಏನು ಮಾಡೋದು, ಗಟ್ಟಿ ಮನಸ್ಸು ಮಾಡಿ ಹೃದಯದ ಮೇಲೆ ಒಂದು ಕಲ್ಲು ಇಟ್ಕೊಂಡು ಕಳಿಸ್ಬೇಕಾಗ್ತದೆ ನಾವು. ಏನು ಮಾಡಿ ನಮಗೆ ಭೇಟಿಯಾಗ ಬರ್ತಾಳಲ್ಲ ಅಲ್ಲಿಂದ, ಅದೇ ನಮಗೊಂದು ಖುಷಿ ಆಗ್ತದೆ. ಇವ್ರು ನೋಡಿ ಹೆಂಗೆ ಮಾಡತ್ತಾರಿಲ್ಲ. ಏನು ನನಗೆ ಬಿರಿಯಾನಿ ಮಾಡಕ್ಕೆ ಬಿಡ್ತೀರೋ ಇನ್ನಿಲ್ಲೋಪ. ಈಗ ನನಗೆ ಏನು ಅಳಿಸ್ತೀರಿ ಇಲ್ಲೇ ಬಿಡ್ರಿ ಈಗ. ಹಿಂಗೆ ಮಾಡ್ಕೊತ ಕೊಡ್ತಾರೆ. ಬರೀ ಬಿರಿಯಾನಿ ಮಾಡೋದು ನಾವು. ಇಲ್ಲಿ ನೋಡಿ ನಾನು ನಿಮ್ಗೆ ಹೇಳಿದ್ದೆ ಅಲ್ಲ,
ಇಲ್ಲಿ ನೋಡಿ ನಾ ಹೇಳಿದ್ದೆಲ್ಲ ಈಗ ಅಕ್ಕಿ ನೆನೆಸಿದ್ದೀನಿ. ಇಲ್ಲಿ ಒಂದು ನೀಟಾಗಿ ಒಂದು 2-3 ನೀರಲ್ಲೇ ಅಕ್ಕಿ ತೊಳ್ಕೊತೀನಿ. ಆಮೇಲೆ ಇಲ್ಲಿ ನೋಡಿ ಇದು ಫ್ರೈ ಮಾಡಿಟ್ಟಿದ್ದೀನಿ, ರೆಡಿ ಅದ. ಈರುಳ್ಳಿ ಸಮೃದ್ಧಿಗಂತೂ ಭಾಳ ಇಷ್ಟ, ಆಮೇಲೆ ಸುಯೋಗಿನೂ ಭಾಳ ಇಷ್ಟ ಅಂತ ಈರುಳ್ಳಿ ಹಾಕಿದ್ದೆ. ಅದಕ್ಕೆ ಅವ್ಳ ಸಲುವಾಗಿ ಎಲ್ಲ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸಾರು ಸಲುವಾಗಿ ಇದೆಲ್ಲ ಅರ್ದಿದ್ದದ ರೆಡಿ ಅದ ನಮ್ಮದೆಲ್ಲ. ಈಗ ಪುದೀನ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ಳೋದದ. ಆಮೇಲೆ ಚಿಕನ್ ಇಲ್ಲಿ ನಮ್ಮ ಚಿಕನ್ ಮ್ಯಾರಿನೇಟ್ ಆಗೈತಿ. ಈಗ ನಾನೇನು ಮಾಡ್ತೀನಿ, ಚಿಕನ್ ನಾನು ಬಾಯ್ಲ್ ಮಾಡಿ ಇಡ್ತೀನಿ, ಆಮೇಲೆ ನಾನು ಬಾಯ್ಲ್ ಮಾಡಿ ಇಡ್ತೀನಿ. ಈಗ ಎರಡು ಸೇರಿ ಮಾಡೋಣ. ಎಷ್ಟು ದೊಡ್ಡ ದೊಡ್ಡ ಪಾತ್ರೆ ಬೇಕಾಗ್ತದೆ ಗೊತ್ತಾ ಇಲ್ಲಿ. ನೋಡಿ ವಿಡಿಯೋ ಹೆಂಗೆ ಮಾಡ್ತಾ ಇದ್ದಾಳೆ ಅವಳು. ನನ್ನ ಕೈಯಾಗಿನ ತೊಗೊಂಡು ನಾ ಮಾಡ್ತೀನಿ ಕೊಡು, ನಾ ಮಾಡ್ತೀನಿ, ದಿನಾಲು ಇಲ್ಲಿ ಇಡು ಅಲ್ಲಿ ಇಡು ಮಾಡ್ತಿದ್ದೆ. ಹೆಂಗಿತ್ತು ನೋಡಿ ಅವಳು ಪಾಪ ಹೆಂಗೆ ಕೈಯಾಗ ಮಾಡ್ತಾಳೆ. ನಂಗೆ ಕೊಡಿಲ್ಲ ಅಂತ ತಾನ ನನ್ನ ತೊಗೊಂಡೆ. ಯಪ್ಪು ಪಾತ್ರೆ ಕೊಡ್ಲ, ಬಿರಿಯಾನಿ ಮಾಡೋದೈತೆ, ನಂಗೆ 2 ಪಾತ್ರೆ ತುಂಬ ಅಲ್ಲಿದ. ಏನು ಬಿರಿಯಾನಿ ಆಗ್ತೈತಿ ಇವತ್ತು. ಅಷ್ಟೆಲ್ಲ ಬೇಕಲ್ಲ ಅಜ್ಜಿಗೆ, ಬಿರಿಯಾನಿ ಪೀಸ್ ಬೇಕಲ್ಲ ಅದು ಹಾಕೋದು. ಜಾಸ್ತಿ ಪೀಸ್ ಇತ್ತಂದ್ರೆ. ಆಮೇಲೆ ಇದು ಸಾರು ಮಾಡ್ಲಿಕ್ಕೆ ಚಿಕನ್ ಸ್ವಲ್ಪ ಬಾಯ್ಲ್ ಮಾಡಿದ್ದೀನಿ. ಇದೆಲ್ಲ ಸಾರು ಮಾಡೋಕೆ ಇಡ್ತೀನಿ, ಬಾಯ್ಲ್ ಆಗೋದೀಗ. ಇದೊಂದು ಸ್ವಲ್ಪ ಕೆಲಸ ಐತಿ ಬೇಗ. ಆಮೇಲೆ ಯಾವಾಗ ನಾ ಬಿರಿಯಾನಿ ಮಾಡಿ ತಿನ್ಸೇನಪ್ಪ ಅನ್ನತೀನಿ. ನೀವೇನು ಮಾಡ್ತಾ ಇದ್ದೀರಾ ಇಬ್ಬರು ಇಲ್ಲಿ? ಹೌದಾ, ನೀ ಬರೀ ನೋಡ್ಕೋತ ಕೂತಿರ್ತೀಯ ಯಾವಾಗಲೂ. ಇವಳು ನೋಡಿ ಹೆಂಗೆ ಮುತ್ತು ತಗೋತಾ ಇದ್ದಾಳೆ ನಿಂದ. ನೀವೊಂದು ಮುತ್ತು ಕೊಡು. ಜಾನ. ಮತ್ತು ನೀನು ಏನಾಗಬೇಕು ಮುಂದೆ? ಹೌದಾ, ಟೀಚರ್ ಮತ್ತು ಡಾಕ್ಟ್ರ್ ಎರಡೂ ಆಗಬೇಕಾ? ಮತ್ತು ನಾ ಇಲ್ಲಿ ಬಂದು ಹೆಂಗೆ ಅನ್ನಿಸ್ತಾ ಇದೆ ನಿಂಗೆ? ಹೌದಾ, ಮತ್ತು ಇವತ್ತು ನೀವು ಹೊರಡವ್ರು ಇದ್ದೀರಲ್ಲ, ಮತ್ತೆ ಯಾವಾಗ ಬರ್ತೀರಾ? 3 ಡೇಸ್ನಾ? 3 ಡೇಸ್ ಆದಮೇಲೆ ಬರ್ತೀರಾ? 3 ಮಂತ್ಸ್ ಆದಮೇಲೆ ಬರ್ತೀರಾ? ರಜೆನಾ ಅವಾಗ? ಧೃತಿಯಕ್ಕ ಕರ್ಕೊಂಬರ್ಬೇಕಾ ಅವಾಗ? ಹಾಂ, ಎಷ್ಟು ಪ್ರೀತಿ ಮಾಡ್ತಾ ಇದ್ದಾಳವ ಇವಳು. ಏನು ಹಿಂಗ್ಯಾಕೆ ಮಾಡ್ತಾ ಇದ್ದಾಳೆ? ಮದರ್ ಥೆರೇಸಾ ಅಮ್ಮ, ಮದರ್ ಥೆರೇಸಾ ಅಮ್ಮ, ಏನಮ್ಮ ನೀನು? ಇವ್ರೇನು ಮಾಡ್ತಾ ಇದ್ದಾರವ ಇಬ್ಬರು? ಯಾವಾಗಲೂ ಏನು ಕೆಲಸ ಮಾಡ್ಕೊತಿರ್ತೀರಾ ಇದೆಲ್ಲ? ನಮಸ್ತೆ ಸರ್, ಆರಾಮಿದ್ದೀರಿ? ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಅದೇ ಸಾವಕಾಶ ಹೋಗ್ರಿ. ಅರೇ ಇದೆಲ್ಲ ಏನು ಮಾಡ್ತಾ ಇದ್ದೀರಾ? ಹಾಂ, ಖರೀದಿ ಹಿಂಗೆ ಒಳಗೆ ಹೋಗ್ತದೆ ಕಾಲಿಗ. ಹಾಂ, ಕಾಲು ನೋಡಿ ಅಲ್ಲಿ. ಹಾಂ, ಇದೇ ಭಕ್ತ ಕುಮಾರ್ ಅವರಾಗಿದ್ದೀರಿ ನೀವು? ಅವರು ರಾಜ್ಕುಮಾರ್ ಸರ್ ಅದಾರಲ್ಲ, ಅವ್ರ ಪಾತ್ರ ಮಾಡತ್ತೀರಿ ನೀವು ಇವತ್ತು? ಹಾಂ, ಮಳೆ ಒಳಗೆ ವಿಠಲ್ ಅನ್ನತ್ತೀರಿ. ಮತ್ತು ಇದು ನಮ್ಮದೆಲ್ಲ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಮತ್ತು ಹೆಂಗೆ ಈ ಬಿರಿಯಾನಿ ಫೋನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಈರುಳ್ಳಿ ಎಲ್ಲ ಹುರಿದಿಟ್ಟಿದ್ದೀವಿ. ಇಲ್ಲಿ ನೋಡಿ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಅವಾಗಿಂದ ಕೆಲಸ ಮಾಡಿದ್ರು, ಮತ್ತೀಗ ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಬಂದಿದ್ದಾರೆ. ವಾಚ್ಮೆನ್ ಅದಾರ ಅವರಲ್ಲಿ, ಅವರು ಬಂದಿದ್ದಾರೆ. ಇದೆಲ್ಲ ನೀಟಾಗೆಲ್ಲ ಮಾಡ್ಕೊತಾ ಇದ್ದಾರೆ. ಇಲ್ಲಿ ನೋಡಿ ಎಲ್ಲ ಮಾಡ್ತಾ ಇದ್ದಾರೆ. ಇವ್ರು ನಮ್ಮ ಮನೆಯವ್ರು ಎಲ್ಲಿ ನೋಡೋಣ ಅಂತ ಬಂದೆ, ಎಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲೆಲ್ಲ ಉಸುಕು ಅದು ಇದು ಎಲ್ಲ ಹಾಕಿ ಎಲ್ಲ ಒಂದು ಸ್ವಲ್ಪ ಎಲ್ಲ ಕಡಿ ಹಾಕಿ ಏನೇನೋ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ ಇದೇ ಕೆಲಸ ಯಾವಾಗಲೂ ನೀಟಾಗೇ ಬೇಕು, ಅವಾಗಿಂದ ಅವಾಗ ಆಗಬೇಕು. ಭಾಳ ಜೀವಾಸನ ಮಾಡ್ಕೋತಾರಪ್ಪ. ನೋಡಿ ಈಗ ನೋಡಿ ನಮ್ಮ ಬಿರಿಯಾನಿ ರೆಡಿ ಅದ ಈಗ. ನೋಡಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಎಲ್ಲ ನಿಮ್ಮ ಸಲುವಾಗಿ ಐತಿ. ಮತ್ತು ಬೇಗ ಬರ್ರಿ ತಿನ್ನಾಕ. ಎಲ್ಲ ರೆಡಿ ಆಗೈತಿ ಈಗ ನಾನು ಒಂದು ಬೈಟ್ ಏನು ಮಾಡ್ತೀನಿ, ನಮ್ಮ ತಂಗಿಗೆ ತಿನ್ನಕ್ಕೆ ಕೊಡ್ತೀನಿ. ಯಾಕಂದ್ರೆ ನಾ ಮಾಡಿದ ಬಿರಿಯಾನಿ ಅವ್ಳಿಗೆ ಭಾಳ ಇಷ್ಟ. ತಿಂದು ಸ್ವಲ್ಪ ನೋಡಲಿ, ಆಮೇಲೆ ಟೇಸ್ಟ್ ಹೇಳಿ ಹೆಂಗದ. ಸ್ಪೂನ್ ತೊಗೋತೀನಿ ಒಂದು. ಇದು ಅಕ್ಕಿ ಅದು ಬಾಯ್ಲ್ ಆಗೈತಿ, ನೀನು ನೋಡು. ಸೂಪರ್ ಆಗಿದೆ. ಚಿಕನ್ ಪೀಸ್ ತಿಂದು ನೋಡು. ಬಾಯ್ಲ್ ಆಗೈತಿ, ಪೀಸ್ ನೋಡು ಮೊದಲು. ಆಮೇಲೆ ರೆಡಿ ಅಂತೂ ಆಗೈತಿ ಫುಲ್. ಸೂಪರ್ ಆಗಿದೆ. ಹಾಂ, ನೋಡಾಕ ಇಷ್ಟ ಚಂದ ಐತಿ. ನೋಡಾಕ ಎಷ್ಟು ಚಂದ ಐತಲ್ಲ, ಟೇಸ್ಟು ಅಷ್ಟ ಚಂದ ಐತಿ. ಮತ್ತು ಇದು ನಿಮಗೆ ಬೇಕಾಯ್ತಂದ್ರೆ ನೀವೇನು ಮಾಡಬೇಕು, ನಮಗೆ ಕಮೆಂಟ್ ಮಾಡ್ಬೇಕು ನೋಡ್ರಿ. ನಾನು ನಿಮಗೆ ಈಸಿಯಾಗಿ ಮಾಡುವಂಥ ಬಿರಿಯಾನಿ ಹೇಳ್ಕೊಡ್ತೀನಿ. ಭಾಳ ಈಸಿ ಅದ ಇದು ಬಿರಿಯಾನಿ. ಆಮೇಲೆ ನೀವು 2 ದಿನ ಇಟ್ಟರು ಹಾಳಾಗಲ್ಲ, ಯಾಕಂದ್ರೆ ಆ ರೀತಿ ಅದ. ನಾನು ನಮ್ಮ ತಂಗಿಗೆಲ್ಲ ಸ್ವಲ್ಪ ಕಳಿಸ್ಕೊಡಕಿದ್ದೀನಿ, ಅದ್ರ ಸಲುವಾಗಿ ನಾನು ಮಾಡಿದ್ದೀನಿ. ಆಮೇಲೆ ಸುಜಾತ ಅವರ ಧೃತಿಗೆ ಬಿರಿಯಾನಿ ಅಂತ ಇಷ್ಟ. ಪಾಪ ಅವಳು ಮಿಸ್ ಮಾಡ್ಕೊಂಡೆ. ಎಲ್ಲ ನಮ್ಮ ಧೃತಿ ಸಲುವಾಗಿ ಸ್ಪೆಷಲ್ ಬಿರಿಯಾನಿ.
ಬಿರಿಯಾನಿ. ಅದಕ್ಕೆ ಮತ್ತೆ ಅವಳು ಟೇಸ್ಟ್ ಮಾಡಿ ಬರ್ತೀನಿ ನಾಳೆ ಬೆಳಗ್ಗೆ ತಿಂಡಿ ತಿಂದು ಹಾ ಹೋಗೋದು. ಅದೇ ನಡೀತದ, ಹಂಗೆ ಮಾಡೋಣ. ಅವಳಿಗೆ ಕಳಿಸ್ಕೊಟ್ಟಿದ್ದ ಡಬ್ಬಗಳಿಗೆಲ್ಲ ಹಾಕಿ. ಆಮೇಲೆ ಸುಜಾತಾಗೂ ಒಂದು ಬಿರಿಯಾನಿ ಹಾಕಿ ಬೇಕಂತ ಹೇಳಿದಾಳ. ಬಿರಿಯಾನಿ ಸುಜಾತಾಗೂ ಕೊಡೋದೈತಿ. ಅದಕ್ಕೆ ಸುಜಾತಾಗೂ ನೋಡೋನ್ ಬಂದಳ ಅಂದ್ರೆ ಭೇಟಿ ಮಾಡಿ. ನಾನು ಇದೆಲ್ಲ ಖಾಲಿ ಮಾಡ್ಬಿಡ್ತೇನೆ, ಇಡಕ್ ಆಗ್ತಾ ಇಲ್ಲ. ತಿಂತೀನಿ ಮತ್ತೊಬ್ಬ ಈಗ. ಓಕೆ ಅಮ್ಮ ಏನ್ ಮಾಡತ್ತೆ ಡಬ್ಬ ಆದ್ರೆ ಏನು ತೆಗ್ದೆ ಇಲ್ಲ. ನಾನು ಈಗ ಸುಜಾತಾಗ ಬಿರಿಯಾನಿ ಕಳ್ಸಿಕೊಡತ್ತೇನೆ ಮನೆಗೆ. ಅವಳು ಇವತ್ತು ಅವಳಿಗೆ ಅಲ್ಲೇ ಕರೆಕ್ಟ್ ಆಗ್ತೈತ್ಲ. ಇಲ್ಲಿ ನೋಡಿ ಎಲ್ಲ ಸುಜಾತಾಗ ಬಿರಿಯಾನಿ ರೆಡಿ ಮಾಡಿ ಎಲ್ಲ ಕಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ಸಾರು ಅದು ಇದು ಎಲ್ಲ ಕಟ್ಟಿದ್ದೀನಿ. ಆಮೇಲೆ ಹೊಟ್ಟೆ ತುಂಬ ತಿಂಡಿ ಅಂತ ಹೇಳಿ ಖುಷಿಯಿಂದ ನಾನು ತಯಾರಿ ಮಾಡಿಕೊಟ್ಟಿದ್ದೀನಿ. ಮಾಡೋದೇ ಇತ್ತು ನನಗೆ, ಭಾಳ ದಿನ ಅವ್ರಿಗೆ ಕೊಡೋದೇ ಇತ್ತು. ಮತ್ತು ಕರೀಮ್ ಕಿಚನ್ ಡಬ್ಬ ಒಳಗೆ ಹಾಕ್ಕೊಟ್ಟಿದ್ದೀನಿ. ಯಾಕಂದರೆ ನಾವು ಇಷ್ಟು ಕೊಟ್ವಿ ಅಂದ್ರೆ ದೇವ್ರು ನಮ್ಗೆ ಇಷ್ಟು ಕೊಡ್ತಾನಂತ. ನನಗಂತೂ ಅದು ನಿಜ ಅದ. ನನ್ನ ಜೀವನ ಒಳಗೆ ಹಂಗಾಗೈತಿ. ಎಕ್ಸ್ಪೆಕ್ಟೇಷನ್ ಆಲ್ವೇಸ್. ಅಲ್ಲ, ನಾನೇನು ಅದು ಇದು ಮಾಡಿಲ್ಲ. ಖರೆ ನನ್ನ ಜೀವನ ಒಳಗೆ ಯಾವಾಗಲೂ ಹಂಗೈತಿ. ನಾ ಯಾವಾಗಲೂ ಇಷ್ಟಪಟ್ಟಿರ್ತೇನೆ, ಖರೆ ನನಗೆ ಇಷ್ಟು ತುಂಬ ಸಿಗ್ತೈತೆ, ಅದೇನು ಗೊತ್ತಿಲ್ಲ. ಆಮೇಲೆ ಸುಜಾತ ಖುಷಿಯಿಂದ ತಿಂದು ಮಾಡಿದೆಲ್ಲ ನಿನ್ನ ಸಲುವಾಗಿ ಬೇಕಂತ ಹೇಳ್ಕೊಂಡು ಮಾಡ್ಕೊಂಡಿರಿ. ಆಮೇಲೆ ನೀನು ಬಿರಿಯಾನಿ ತೊಗೋತೀನಿ, ತಾಟ್ ಖಾಲಿನ ತಗೋ ಆರಾಮಾಗಿ ಸಾವಕಾಶಿಗೆ ಹೋಗೋ ಮಟ್ಟ ಸಾಯಂಕಾಲ ಮಟ್ಟ ಬಿರಿಯಾನಿ ಎಲ್ಲ ಖಾಲಿ ಮಾಡ್ಬೇಕು ನೋಡಿದೆ. ಗಿಂಬೇನು ಅಂದಾಗ ಸುಜಾತಾಗ ಒಂದು ಗಿಂಬೇನು ಕೊಡತ್ತೀವಿ ಇದ್ರೊಳಗೆ ಹಾಕಿ. ಹಾಂ ಬಂದು ಎಲ್ಲ ತೋರಿಸ್ಕೊಂಡಿಲ್ಲ. ಒಂದೈತಂತ್ರಿ. ಹಾಂ ಸಾಕು, ಒಂದು ಸಾಕು. ಇದು ಆರಾಮ್ ಕುತ್ಕೊಂತಿನ ಸ್ವಲ್ಪ ರೆಸ್ಟ್ ಮಾಡಿ. ಹಾಂ ಎಷ್ಟು ಬಿ ಮತ್ತು ಏನು ಮತ್ತು ತಿನ್ನಕಾಯ್ತಿ ಮತ್ತು ಮಾಡೋದು. ಟ್ಯಾಕ್ಸ್ ಅಂಟಿಗೆ ಭಾಳ ಮಾಡಿದ್ವಿ. ಯಾಕೆ ಥ್ಯಾಂಕ್ಸ್ ಆಯ್ತು. ಮತ್ತು ನನ್ನ ಕೆಲಸ ಏನು ಮಾಡಿ ನಾನು ಚಿಕನ್ ಯಾರು ತಂದ್ಕೊಟ್ಟೆ. ಇದ್ರೂ ಥ್ಯಾಂಕ್ಸ್ ಏನೂ ಇಲ್ಲ. ಆರಾಮಾಗಿ ತಿನ್ನು, ಎಂಜಾಯ್ ಮಾಡು, ಆರಾಮಾಗಿ ರೆಸ್ಟ್ ಮಾಡ. ಆಯ್ತು ರೀ. ಹಾಂ ಓಕೆ ಸಾವಕಾಶ ಕೇಳಿ ಆಯಿತು. ನನ್ನ ಸಂಬಂಧ ನಿನ್ನ ಸಂಬಂಧ ಆತದ. ನಾಯಿಗಳದು ನಮ್ಮ ತಂಗಿನೂ ತಿನ್ನ ನಾಯಿಗಳದು ಬಂದಾವ ಅದಕ್ಕೆ ವಾಸನೆಗೆ. ನೀನು ಆರಾಮ. ಓಕೆಮ್ಮ, ಓಕೆ ಬಾಯ್. ಅಯ್ಯೋ ಇವ್ರದ್ದು ಹಲ್ಲು ಬಿತ್ರಿ. ಇಲ್ಲಿ ನೋಡಿ ಒಳಗಡೆ ಒಂದು ಹಲ್ಲು ಬಂದಿದೆ. ಎಲ್ಲಿದೆ ಹಲ್ಲದ? ಅದು ಬೇರೆ ಬಿದ್ದಿದ್ದ ಹಲ್ಲು ಎಲ್ಲಿದೆ? ಮಮ್ಮಿ ಬಿಸಾಕಿದ್ರು. ಯಾಕೆ? ಈಗ ಗೊತ್ತಿಲ್ಲ, ಮಮ್ಮಿ ಬಿಸಾಕ್ಬಿಟ್ರು. ಹೌದು, ನೋಡ್ಬೇಕಾಗಿತ್ತಲ್ಲ. ಮಮ್ಮಿ ಮಮ್ಮಿ ಹಾಲು ದೊಡ್ಡಮ್ಮ ಕೊಡಿ. ದೊಡ್ಡಮ್ಮ ಎಲ್ಲೇ ಬಿತ್ತು ಮಾಡಲ್ಲ ಅದು. ಹಿಂದೆ ಹುಟ್ಟುತ್ತೈತೆ, ಹಿಂದೆ ಹುಟ್ಟುತ್ತೈತೆ. ಹಿಂದೆ ಹುಟ್ಟುತ್ತೈತಂತೆ. ಹಿಂದೆ ಬಂದೈತಾ? ಇಲ್ಲಿ ಬಿಡು, ಬರ್ಲಿ ನೋಡೋಣ. ಆಮೇಲೆ ಬಂದಿದೆಯಲ್ಲ ಅಲ್ಲಿ. ಹಿಂದೆ ಬಂದಿದೆ ಸ್ವಲ್ಪ. ಎಲ್ಲಿದೆ ಹಲ್ಲ? ಇಲ್ಲಿದೆ ಹಲ್ಲು. ಸಿಕ್ತಾ? ಬಾಪ್ರಿ, ಇರು ಏನು ಮಾಡ್ತಾ ಇದೆಯ ಅಲ್ಲಿ? ನೋಡಿ ಬಾ, ಅವಾಗಿಂದ ಅವ್ರಮ್ಮ ಹುಡ್ಕ್ಯಾಡ್ ಸಾಕು ಮಾಡಿದ್ಲು. ತಗೊಂಬಾ, ಸಿಕ್ತಲ್ಲ ಹಲ್ಲು. ನೋಡೋಣ, ದೊಡ್ಡದಿದೆಯಲ್ಲ. ತಿಂತೀನಿ. ಶೇಂಗಾ ಒಳಗಡೆ ಎಲ್ಲ ಕರಿ ಆಗಿದೆ. ದೊಡ್ಡದಿದೆ ಹಲ್ಲು. ನಾನೇ ನೋಡ್ದೆ. ಇಲ್ಲಿ ನೋಡಿ, ಪೌನಿಕನ ಹಲ್ಲು ಸಿಕ್ತು. ಹಿಂಗೆ ಮಾಡಪ್ಪ ಅವನಿಗ. ಇಲ್ಲಿ ನೋಡಿ ಏನಾಗಿದೆ ಕೆಲಸ. ಪೌನಿಕ ಹಲ್ಲು ನಮ್ಮ ಕಲೆಕ್ಟ್ ಮಾಡಿ ಇಟ್ಕೊತಿದ್ದ. ಹಾಂ ಓಕೆಮ್ಮ, ಚೆನ್ನಾಗೈತೆ ಬಿಡು. ಪೌನಿಕಾಗ ಸಿಕ್ತು ನೋಡಿ. ಲಾಸ್ಟ್ ಹುಡ್ಕ್ಯಾಡ್ ಅವ್ರ ಅಮ್ಮ ಬಗ್ಗಿ ಹುಡ್ಕ್ಯಾಡ್ ಸಾಕು ಮಾಡಿದ್ಲು ಅಲ್ಲಿಂದ ಆ ದಂಡಿ. ಹಿಂಗ್ ಮಾಡಿದ್ರು ಅದೇ ಶಾಂಭವಿ, ಹಲ್ಲು ಹುಡ್ಕ್ಯಾಡ್ ಸಾಕಾತ. ಕೆಳಗೆ ಬಿದ್ದೈತೆ. ಪೌನಿಕ ಸಿಕ್ಕಿತ್ತು. ನೀನು ನೆನ್ಪಂತ ನನಗೆ ಸಿಕ್ತದು. ಸಣ್ಣಾಗಿದ್ದಾಗಿಂದ ನೀ ಪೌನಿಕ ನಿಂದು ಅಣ್ಣಯಿಂದ ಹಲ್ಲು ತೆಗೆದಿರ್ತಿದ್ವಲ್ಲ, ನಾವು ಬಿದ್ದಿದ್ದ. ಈಗ ಇರ್ಬೋದು ಅಲ್ಲೇ ಎಲ್ಲಾದರೂ. ನೋಡೋಣ ಸಿಕ್ತಂದ ತೆಗೆದಿಲ್ಲ, ತೋರ್ಸಾಕ ಬರ್ತದೆ ಎಲ್ಲಾದರೂ. ಎಲ್ಲಿಟ್ಟಿದ್ರು? ಫ್ರಿಜ್ ಇಲ್ಲ ಈಗಿಲ್ಲ. ಮತ್ತೆ ಎಲ್ಲಿದೆ ಅದು? ಎಲ್ಲ ಕ್ಲೀನ್ ಮಾಡಿ ಮ್ಯಾಲೆ ಇಟ್ಟಿದ್ದೀವಿ. ಅನ್ನ ಕಡೆ ಕೊಟ್ಟಿದ್ದೀವಿ. ನೋಡೋಣ. ಅವಂಗೂ ನೆನಪಿಲ್ಲ. ಅಣ್ಣ ಇಲ್ಲ ಅವಂಗೂ ನೆನಪಿಲ್ಲ ಅಣ್ಣಗೂ. ತೋರಿಸ್ಕೊಂಡು ತೋರಿಸ್ಕೊಂಬ
ತೋರ್ಸ್ಕೊಂಡು ಬಾ. ನೀನು ವಿಡಿಯೋ ಮಾಡ್ಕೊಂಡು ಪೌನಿಕಾ ನೋಡಿ ಅನ್ನ ಕಡೆ ಹೋಗ್ತಾ ಇದ್ದಾಳೆ, ತೋರ್ಸಕ್ಕೆ ಹೋಗ್ತಾ ಇದ್ದಾಳೆ ಅನ್ನಾಗ. ಹ್ಞೂ ಹೋಗು ನಿಧಾನಕ್ಕೆ ನಿಧಾನಕ್ಕೆ. ಶರಣ್ ಅಪ್ಪು ಹೇಳ್ರಿಪ್ಪ, ಮಲ್ಕೊಂಡಿಯ ಅಪ್ಪಣ್ಣ? ಅಲ್ಲಿ ನೋಡಿ ಹೆಂಗೆ ಅನ್ನ ಅಂತ ಇದ್ದಾಳೆ. ಅವನ ಕಡೆ ಹೋಗಿದ್ದಾಳೆ ಎಬ್ಸಕ್ಕೆ ಅವಂಗ ಹಾಲು ತೋರಿಸ್ಬರಕ್ಕಿಂತ ಈಗ. ಮತ್ತೆ ಅಕ್ಕ ತೋರ್ಸೆ, ಆಮೇಲೆ ನೋಡ್ಕೊಳ್ಳುವಾಗ ಹಿಂಗೆ ಮುಟ್ಟೆ ಕೈ ಬಿಟ್ಟೆ ಡಬಕ್ ಅಂತ ಕಾಣ್ತದೆ. ಕೈಯಾಗ ಬಂತಂತೆ, ಏನೂ ನೋವಾಗಲಿಲ್ಲ, ಏನೂ ಇಲ್ಲಂತೆ. ಚೆನ್ನಾಗೈತೆ ಬಿಡಿ. ಹಾಂ ನೋಡೋಣ. ಹೌದಲ್ಲ, ಏನು ಹಚ್ಕೊಂಡು? ಅದು ಇದ್ರಲ್ಲಿ ಹಾಕಿದ್ದು ಎಲ್ಲಿ ಅವ್ರ ಮನೆಯಲ್ಲಿ ಇದ್ವಲ್ಲ ಅವಾಗಿಂದ ಇದೆನಾ? ಐತೆ. ಹೌದಾ, ಹಿಂಗೆ ಗೊತ್ತಿಲ್ಲ, ಮಲ್ಕೊಂಡಿದ್ದಾಗೂ ಬಂದು ಬಿದ್ದಿಲ್ಲ ಅದು. ಪ್ರಿಯಾಂಕಾ ಚಿಕ್ಕಮ್ಮ ಹಚ್ಚ ಕರೆ ಇನ್ನೂ ಸ್ನಾನ ಅದ. ಮಾಡಿದಾಗ ಹೋಗಿಲ್ಲ ನೋಡೋದು. ಅದ ಇದು ಬೇರೆ ಟೈಪ್ ಟಿಕ್ಲಿ ಅದ ಇದು. ಪ್ರಿಯಾಂಕಾ ಚಿಕ್ಕಮ್ಮ ಹಚ್ಚ. ಅದ ಅದ ನಂಗೆ ಈ ತರ ಬೇಕು ಟಿಕ್ಕಿ. ಹೌದಾ, ತೊಗೊಂಬರೋಣ, ಕೇಳೋಣ ಅವಳಿಗೆ ಎಲ್ಲಿಂದ ತೊಗೊಂಬಂದಿ ಅಂತ. ಎಲ್ಲ ಫ್ರಿಜ್ಜಲ್ಲಿ ಕಲೆಕ್ಟ್ ಮಾಡ್ತಿದ್ರು. ಹೌದಮ್ಮ, ಹೌದು. ಫ್ರಿಜ್ಜಲ್ಲೆಲ್ಲ ಫ್ರಿಜ್ ತುಂಬಿತ್ತು ನಮ್ದು ಅಲ್ಲೇ. ಹೌದು, ನಂದು ದೊಡ್ಡಮ್ಮಂದು ಅಕ್ಕಂದು ಮನ್ನಂದು ಯಾರು ಬರ್ತಾರೆ. ಅದು ಯಾವಾಗ ಬಿದ್ದಿತ್ತು? ಹೌದು, ಅವಾಗೆ ಬಿದ್ದು ಬಂದು ಎಷ್ಟು ಯಾವಾಗ ಬಿದ್ದಿತ್ರಿ ಹಲ್ಲ. ಆಮೇಲೆ ಯಾರು ಬರ್ತಾರಲ್ಲ ಒಂದು ಹಲ್ಲು ಬಿದ್ದೇ ಹೋಗ್ತದೆ, ನಮ್ಮ ಮನ್ಯಾಗ ಕೊಟ್ಟ ಹೋಗ್ತಾರೆ. ಆಮೇಲೆ ಅಮ್ಮನ ಹಲ್ಲು ನಮ್ಮ ಕಡೆನೇ ಅದಾವ. ನಂದು ಇವತ್ತೇನೆ ಫಸ್ಟ್ ಟೈಮ್ ಬಿದ್ದಿತ್ತು. ಹೌದು, ಫಸ್ಟ್ ಟೈಮ್ ನೀನು ನೀ ಬಿತ್ತು. ಫಸ್ಟ್ ಟೈಮ್ ಬಂದಿಯಲ್ಲ, ಅದಕ್ಕೆ ನಿಂದ ಒಂದು ಹಲ್ಲ ಐತಿ. ಏನಾಗ್ತಾ ಇದೆ? ನಮ್ಮ ಎಲ್ಲ ಸ್ಟಾಕ್ ಅದಾವ. ನೆಕ್ಸ್ಟ್ ಬೀಳುವಾಗ ಮತ್ತೆ ಬಾ, ಫ್ರಿಜ್ ಹೋಗಿ ಇಡೋನು. ನೆಕ್ಸ್ಟ್ ಟೈಮ್ ಬಂದಾಗ ಎಷ್ಟು ಅಕ್ಕಿ ಬರಬೇಕು. ಯಾಕೆ? ಸೈಲೆಂಟ್ ದೊಡ್ಡ ಅಕ್ಕಿ ಬರೋದು. ಹೌದಾ? ಚಿಕ್ಕ ಹೋದಂತ ಸ್ಪ್ರಿಂಗ್ ತೋಡ್ತೀನಿ ಅವಾಗ ನಾನು ತೋಡು. ಥರ್ಡ ನೀನು? ಅದಕ್ಕೆ ನೆಕ್ಸ್ಟ್ ಟೈಮ್ ನೀನು ಬೆಂಗಳೂರಲ್ಲಿ ಇರೋ ಮತ್ತು ದುರ್ಗಿ ಕಳಿಸ್ಕೊಡು. ನಾನು ಬರ್ತೀನಿ. ನೀವಿಬ್ರು ಬರೋರ? ಅಕ್ಕನ ಜೊತೆ ನೀನು ಬರಕ್ಕೆ? ಆಮೇಲೆ ಇಬ್ರು ಮತ್ತೆ ನಾವು ಎಲ್ಲ ಮಾಡ್ಬೋದು ಫೋಟೋ. ಹೌದಾ, ಶೂಟಿ ಇದು ಶಾರ್ಟ್ಸ್ ಮಾಡ್ಬೋದಾ? ಎಷ್ಟು ಭಾರಿನವ. ಏನಿದು ಪೌನಿಕಾ, ಏನು ಮಾಡಿ ಇಲ್ಲಿ? ಇಲ್ಲಿ ಜೋಕಾಲಿ ಮಾಡಿದೀನಿ. ಇಲ್ಲಿ ಎಷ್ಟು ನೋಡಿ, ಜನ ಇದ್ದೀರವ? ಸುಮಿತಿ ಇದಾನೆ. ಯಾರು ಮಾಡಿಕೊಟ್ರಿ ಇದು? ಅಕ್ಕನೇ. ನಾನು ಫಸ್ಟ್ ಅಕ್ಕ ಗೆಲ್ದೆ, ಆಮೇಲೆ ಅಕ್ಕ ಮಾಡಿಕೊಟ್ರು. ವಿಡಿಯೋ ಅಂತೂ ಭಾಳ ದೊಡ್ಡದಾಗ್ತಾ ಇದೆ. ನಾನು ಇಲ್ಲೇ ವಿಡಿಯೋ ಮುಗಿಸ್ತೀನಿ, ಮತ್ತು ವಿಡಿಯೋ ಕಂಟಿನ್ಯೂ ಆಗ್ತದೆ. ನಾವೆಲ್ಲ ಬಿರಿಯಾನಿದು ತಿಂದ್ವಿ, ಭಾಳ ಎಂಜಾಯ್ ಮಾಡಿದ್ವಿ. ಇವರೆಲ್ಲ ಮತ್ತು ಸಾಯಂಕಾಲ ಹೊರಡೋರು ಅದಾರ. ಏನೇನು ಆಗ್ತದೆ ನೋಡೋಣ ಆ ವಿಡಿಯೋ ಒಳಗೆ.